ಮಾನ್ಯ ನಾಗರಾಜ್ ಶೆಟ್ಟಿ ಗಟ್ಟಿಹೊಳೆ ಇವರ ಸಹಯೋಗದೊಂದಿಗೆ ಹೋಟೆಲ್ ಕಾರ್ಮಿಕ ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘದ ಉಪಾಧ್ಯಕ್ಷರು ಸುಮೋಹನ್ ಶೆಟ್ಟಿ ಅವರು ಹಾಗೂ ಪುರುಷೋತ್ತಮ ಶೆಟ್ಟಿ ಅವರು, ಪುರುಷೋತ್ತಮ ಪೂಜಾರಿ ಅವರು ಈ ಯೋಜನೆ, ಈ ಕಾರ್ಯಕ್ರಮ ಯೋಜನೆ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಈ ಅಂಬೇಡ್ಕರ್ ಕಾರ್ಮಿಕ ಸಹಾಯಕ ಯೋಜನೆಯಲ್ಲಿ ಮೊದಲನೆಯಾಗಿ ಇದರ ಎಲ್ಲ ಸ್ಕೀಮ್ ಇದೆಯಲ್ಲ, ಸ್ಕೀಮ್ ಈಗ ಚಾಲ್ತಿನಲ್ಲಿದೆ. ಸ್ಟಾರ್ಟಿಂಗ್ ಹೋದ ವರ್ಷ ಆಗಸ್ಟ್ 24 ಸ್ಟಾರ್ಟ್ ಆಗಿದೆ. ಇದ್ರ ಮೇಲೆ ಮುಂದೆ ಬೇರೆ ಬೇರೆ ಸಹಾಯ ಬೇರೆ ಬೇರೆ ಸ್ಕೀಮ್ ಬರ್ಬೋದು. ಇದು ಒಂದು ಬುನಾದಿ. ಸಲುವಾಗಿ ಈ ಬುನಾದಿನಲ್ಲಿ ಎರಡೇ ವಿಷಯ ಇದೆ. ಏನಂದ್ರೆ ಅವು ಯಾರು ಆಗಬಾರ್ದು. ಅಪಘಾತವಾಗಿ ಹೋಗಿದ್ದರೆ ಒಂದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಡ್ತೇವೆ ಆ ಮೃತ ಕುಟುಂಬದ ಅವಲಂಬಿತರಿಗೆ. ಅದರಿಂದ ಅಪಘಾತವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ 50,000 ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಇದು ಎರಡೇ ಯೋಜನೆ ಇದೆ. ಆಮೇಲೆ ಸಹಜ ಮಾಡಿ ಹೋಗಿದ್ರೆ 10 ಲಕ್ಷ ರೂಪಾಯಿ ಅಂತಿಮ ಸ್ಥಿತಿಗೆ ನಾವು ಕೊಡ್ತೇವೆ. 10,000 ಅಂತಿಮ ಸರ್ಕಾರ ವೆಚ್ಚ ನಾವು ಕೊಡ್ತೇವೆ. ಇದೇ ಮೂರೇ ಇದು ಯೋಜನೆ ಈಗ ಚಾಲ್ತಿಯಲ್ಲಿದೆ. ಮುಂದೆ ಎಲ್ಲ ಸರ್ಕಾರವು ನಿರ್ಣಯ ಮಾಡಿದ ನಂತರ ಬೇರೆ ಬೇರೆ ಸ್ಕೀಮಲ್ಲಿ ಆ್ಯಡ್ ಆಗ್ಬೋದು. ಮಕ್ಕಳು ಸ್ಕಾಲರ್ಶಿಪ್ ಆಗ್ಬೋದು, ಆಮೇಲೆ ಮ್ಯಾನೇಜ್ಮೆಂಟ್ ಆಗ್ಬೋದು, ಬೇರೆ ಬೇರೆ ಅನುಕೂಲ ಆಗ್ಬೋದು. ಈಗ ದಯವಿಟ್ಟು ತಾವೆಲ್ಲರೂ ಇದನ್ನು ನೋಂದಣಿ ಮಾಡಿಕೊಂಡು ನಾವು ಇದರ ಸ್ವತಂತ್ರ ನಾನು ವಿನಿಸಿಕೊಳ್ತೇನೆ. ಅದು ಇದು ಇಲ್ಲಿ ಆಯೋಜನೆ ಮಾಡಿ ನಮ್ಮ ಈ ಕುಂದಾಪುರ ಕಾರ್ಮಿಕರ ಶ್ರೀ ವಿಜೇಂದ್ರ ಅವರು ಹಾಗೂ ಪುರುಷೋತ್ತಮ ಪೂಜಾರಿ ಅವರು ಹಾಗೂ ನಾಗರಾಜ್ ಗಟ್ಟಿಹೊಳೆ ಸುಬ್ರಹ್ಮಣ್ಯ ಶೆಟ್ಟಿ ಅವರಿಗೆ ಆಯೋಜನೆ ಮಾಡಿದ್ದಕ್ಕೆ ನಾವೆಲ್ಲರೂ ಇವತ್ತು ಇದು ಬುನಾದಿ ಇದು ನಿರಂತರವಾಗಿ ನಡೆಯುತ್ತೆ. ನಾವು ದಯವಿಟ್ಟು ಪ್ರತಿಯೊಂದು CSನಲ್ಲಿ ಅಥವಾ ಗ್ರಾಮದಲ್ಲಿ ಹೋಗಿ ನಾವು ನಮ್ಮ ಇದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ನಿಮ್ಮದು OTP ಬರುತ್ತೆ. OTP ಬರುತ್ತೆ. ಅದು ನಿಮ್ಮ ಮೊಬೈಲ್ ತಗೊಂಡು ಹೋಗಿ ನಾವು ನೋಂದಣಿ ಮಾಡ್ಕೋಬೋದು. ಇದು ಉಚಿತ ನೋಂದಣಿ. ಇದಕ್ಕೆ ಒಂದು ರೂಪಾಯಿ ಬೇಕಾಗಿಲ್ಲ, ಸರ್ಕಾರಕ್ಕೆ ಒಂದು ಬೇಕಾಗಿಲ್ಲ. ಇದನ್ನು ತಾವು ಸದಾ ಪಡೆವನ್ನು ಅನಿಸ್ಕೋತೇನೆ. ಅದೇ ಥರ ದಯವಿಟ್ಟು ನಾವು ನಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಎಲ್ಲ ಶಾಲೆಯ ದಾಖಲೆಗಳಲ್ಲಿ ಹೆಸರುಗಳನ್ನು ಹೇಗೆ ನಾವು ಪುರುಷೋತ್ತಮ ಪೂಜಾರಿ